ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತವು ತನ್ನ ದೇಶಕ್ಕೆ ಮಹತ್ವದ ಸೇವೆ ಮಾಡಿದ ಜನರನ್ನು ಗೌರವಿಸಲು ಹಲವು ಪ್ರಶಸ್ತಿಗಳನ್ನು ನೀಡುತ್ತದೆ. ಅವುಗಳಲ್ಲಿ ಕೆಲವು ಅತ್ಯಂತ ಪ್ರಮುಖ ನಾಗರಿಕ ಮತ್ತು ಸಾಹಸ ಪ್ರಶಸ್ತಿಗಳಾಗಿವೆ. ಈ ಪ್ರಶಸ್ತಿಗಳು ದೇಶದ ಗೌರವವನ್ನು ಹೆಚ್ಚಿಸುತ್ತವೆ ಮತ್ತು ಜನರಿಗೆ ಪ್ರೇರಣೆಯಾಗುತ್ತವೆ. ಅದರಲ್ಲಿ ಪ್ರಮುಖ 5 ಪ್ರಶಸ್ತಿಗಳು. ನಿಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲದಿದ್ರೆ ಈ ವಿಡಿಯೋ ನಿಮಗಾಗಿ ಪೂರ್ತಿಯಾಗಿ ನೋಡಿ. ಅದರಲ್ಲಿ 5ನೇದು ಅಶೋಕ ಚಕ್ರ ಪ್ರಶಸ್ತಿ. ಅಶೋಕ ಚಕ್ರ ಪ್ರಶಸ್ತಿಯು ಭಾರತದ ಶಾಂತಿ ಸಮಯದ ಅತ್ಯುನ್ನತ ಸಾಹಸ ಪ್ರಶಸ್ತಿಯಾಗಿದೆ. ಇದು 1952ರಲ್ಲಿ ಆರಂಭವಾಯಿತು. ಶಾಂತಿಯ ಸಮಯದಲ್ಲಿ ಅಪಾರ ಧೈರ್ಯ ಮತ್ತು ಸಾಹಸ ತೋರಿದ ಸೈನಿಕರು, ಪೊಲೀಸ್ ಅಧಿಕಾರಿಗಳು ಮತ್ತು ಸಾಮಾನ್ಯ ನಾಗರಿಕರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. 4ನೇದು ಪದ್ಮಶ್ರೀ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿಯು ಭಾರತದ 4ನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದು 1954ರಲ್ಲಿ ಆರಂಭವಾಯಿತು. ಸಮಾಜಕ್ಕೆ ಉತ್ತಮ ಸೇವೆ ಮಾಡಿದ ಸಾಮಾನ್ಯ ಜನರನ್ನು ಗೌರವಿಸಲು ಈ ಪ್ರಶಸ್ತಿ ನೀಡಲಾಗುತ್ತದೆ. ಕೃಷಿ, ಕಲೆ, ಶಿಕ್ಷಣ, ವೈದ್ಯಕೀಯ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಗೌರವ ಸಿಗುತ್ತದೆ. 3ನೇಯದು ಪದ್ಮಭೂಷಣ ಪ್ರಶಸ್ತಿ. ಪದ್ಮಭೂಷಣ ಪ್ರಶಸ್ತಿಯು ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದು ಕೂಡ 1954ರಲ್ಲಿ ಆರಂಭವಾಯಿತು. ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ ಮತ್ತು ಸಾರ್ವಜನಿಕ ಸೇವೆ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. 2ನೇದು ಪದ್ಮವಿಭೂಷಣ ಪ್ರಶಸ್ತಿ. ಪದ್ಮವಿಭೂಷಣ ಪ್ರಶಸ್ತಿಯು ಭಾರತದ 2ನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದು 1954ರಲ್ಲಿ ಆರಂಭವಾಯಿತು. ದೇಶಕ್ಕೆ ವಿಶಿಷ್ಟ ಸೇವೆ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ವಿಜ್ಞಾನ, ವೈದ್ಯಕೀಯ, ಕಲೆ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಈ ಗೌರವ ಸಿಗುತ್ತದೆ. 1ನೇಯದು ಭಾರತ ರತ್ನ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದು 1954ರಲ್ಲಿ ಆರಂಭವಾಯಿತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತು ಮಾನವ ಕಲ್ಯಾಣ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಆರಂಭಿಸಿತು. ಭಾರತದ ಈ ಪ್ರಮುಖ ಪ್ರಶಸ್ತಿಗಳು ದೇಶದ ಮಹಾನ್ ವ್ಯಕ್ತಿಗಳನ್ನು ಗೌರವಿಸುತ್ತವೆ. ಇವು ಜನರಿಗೆ ದೇಶ ಸೇವೆ ಮಾಡಲು ಪ್ರೇರಣೆ ನೀಡುತ್ತವೆ. ದೇಶದ ಅಭಿವೃದ್ಧಿಗೆ ಮತ್ತು ಸಮಾಜದ ಒಳಿತಿಗೆ ಕೆಲಸ ಮಾಡುವವರನ್ನು ಈ ಪ್ರಶಸ್ತಿಗಳು ಸನ್ಮಾನಿಸುತ್ತವೆ. ಇಂತಹ ಪ್ರಶಸ್ತಿಗಳು ಯುವ ಜನರಿಗೆ ಪ್ರೇರಣೆ ನೀಡುತ್ತವೆ. ನಮ್ಮ ದೇಶದ ಹೆಮ್ಮೆ ಮತ್ತು ಗೌರವವನ್ನು ಹೆಚ್ಚಿಸುವಲ್ಲಿ ಈ ಪ್ರಶಸ್ತಿಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಯಾವ ವ್ಯಕ್ತಿಯ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು.